ಇದನ್ನು ಹೇಳಬೇಕಾದ್ರೆ ಸಣ್ಣ ಒಂದು ಪೀಠಿಕೆಯನ್ನು ಹಾಕ್ತೇನೆ ನಾನು. ನಮ್ಮದೊಂದು ನಂಬಿಕೆ ಅಂತ ಅಂದು ಕೇಳಿದರೆ ನಾವೆಲ್ಲ ಪರಮಾತ್ಮನ ಅಂಶ ಅಂತ. ಒಂದು ದೊಡ್ಡ ಬೆಳಕಿನ ಪುಂಜ, ನಾವೆಲ್ಲ ಸಣ್ಣ ಕಿಡಿಗಳು, ನಾವೆಲ್ಲ ದೇವರಿಂದ ಬಂದವರು, ದೇವರ ಮಕ್ಕಳು ನಾವೆಲ್ಲ ಅಂತ. ಅದಕ್ಕೆ ಬೇಕಾಗಿ ಎದುರಿದ್ದವನೇ ನಮಸ್ಕಾರ ಮಾಡೋದು, ಅದೇ ಅಲ್ಲಿರುವವನು ಇಲ್ಲಿರುವವನು ಒಬ್ಬನೇ ಅಂತೇಳಿ ನಮಸ್ಕಾರ ಮಾಡೋದು ನಾವು. ಸರ್ವಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಎಲ್ಲ ಕಡೆಯಲ್ಲಿ ದೇವಸ್ಥಾನಗಳಲ್ಲಿ ಒಂದು ಅನ್ನ ಸಂತರ್ಪಣೆ ಇರ್ತದೆ. ನಮ್ಮೊಂದು ಶ್ರದ್ಧೆ ಅಂತ ಅಂತ ಕೇಳಿದ್ರೆ ಅದು ದೇವರ ಪ್ರಸಾದ ಅಂತ. ನಾನು ಮೊದಲೇ ಹೇಳ್ತೇನೆ, ದಯವಿಟ್ಟು ಯಾರಿಗಾರು ಇದಕ್ಕೆ ತಕಾರ ಇರೋದು ನಾನೇನು ಪ್ರಶ್ನೆ ಮಾಡಿ, ನನಗೇನು ಬೇಜಾರಿಲ್ಲ. ನನ್ನ ತಪ್ಪಿದ್ರೆ ನಾನು ತಿದ್ದಿಕೊಳ್ತೇನೆ. ಹೇಳುವುದನ್ನು ಹೇಳಲೇಬೇಕು ನಾನು. ಅನ್ನಪ್ರಸಂತರ್ಪಣೆ ಅಂತ ಒಂದು ಇರ್ತದೆ. ನಮ್ಮ ನಂಬಿಕೆ ಏನಂತ ಕೇಳಿದ್ರೆ ಅನ್ನಪ್ರಸಾದ ಅಂತ ಹೇಳುವುದಾಗಿ, ಅನ್ನಪ್ರಸಾದಗಾಯಿತು, ಅನ್ನಪ್ರಸಾದ ತಗೊಂಡು ಹೋಗಿ ಹೀಗೆಲ್ಲ. ಇದರಲ್ಲಿ ಅನ್ನಪ್ರಸಾದ, ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಹೀಗೆಲ್ಲ ನಾವು ನೋಡ್ತೇವೆ. ಅಂದರೆ ಅದೊಂದು ಶ್ರದ್ಧೆ. ಕೃಷ್ಣನದು ಒಂದು ಮಾತುಂಟು, ಆತ್ಮವತ್ ಸರ್ವಭೂತೇಶು. ಎಲ್ಲರಲ್ಲಿಯೂ ಆತ್ಮಸ್ವರೂಪನಾಗಿ ನಾನಿದ್ದೇನೆ. ಆತ್ಮ ಪರಮಾತ್ಮನ ಅಂಶ. ಅದೇ ಕೃಷ್ಣ ಇನ್ನೊಂದು ಮಾತು ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶತಃ. ಎಲ್ಲ ಜೀವಿಗಳ ಉದರದ ಒಳಗಡೆ ವೈಶ್ವಾನರ ಅನ್ನುವ ಅಗ್ನಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಅರ್ಚಕರ ಹತ್ರ ಕೇಳಿ ನೀವು, ಹೋಮ ಮಾಡ್ತಾರೆ ಇವರು, ಹೋಮದ ಕೊನೆಯ ಆಹುತಿ ಹೌದಾ ವೈಶ್ವಾನರ ಅಗ್ನಿಗೆ ಸಮರ್ಪಿಸುವುದು. ಅಗ್ನಿ ವೈಶ್ವಾನರನ ರೂಪದಲ್ಲಿ ಬಂದಿದ್ದೀನಿ, ನಿನಗೆ ನಾನು ಸಮರ್ಪಿಸ್ತಾ ಇದ್ದೆ, ನಿನ್ನ ಮೂಲಕ ಯಾರಿಗೆ ತಲುಪಬೇಕು ಅದನ್ನೇ ಕೊಟ್ಟು ಬಿಡು ಅಂತ. ನಾನು ವೈಶ್ವಾನರ ಅನ್ನುವಂತಹ ಅಗ್ನಿಯಾಗಿ ಎಲ್ಲ ಜೀವಿಗಳ ಉದರದ ಒಳಗೆ ಜಠರ ಹೊಟ್ಟೆಯೊಳಗಿದ್ದೇನೆ. ಹಾಗಾಗಿ ಊಟ ಅನ್ನೋದು ನಮಗೊಂದು ಪ್ರಸಾದ. ಇಲ್ಲಿಯವರೆಗೂ ಸರಿ ಇರ್ತದೆ. ಇನ್ನು ಸ್ವಲ್ಪ ನಾನು ವಿವಾದಾತ್ಮಕ ವ್ಯಕ್ತಿ ಆಗ್ತೇನೆ ಇನ್ನು ನಾನು ಹೇಳುವಾಗ. ಈ ಕಾರಣದಿಂದ ದಯವಿಟ್ಟು ಪ್ರಾಮಾಣಿಕವಾಗಿ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಹಾಕಿಕೊಳ್ಳುವ. ಹೊಟ್ಟೆಯ ಒಳಗಡೆ ಇರುವಂತಹ ಭಗವಂತನೇ ಕೊಡುವಂತಹ ನೈವೇದ್ಯದಲ್ಲಿ ಭೇದ ಬೇಕಾ? ಪ್ರಶ್ನೆಯನ್ನು ನನಗೆ ನಾನು ಹಾಕಿಕೊಂಡು ಮತ್ತೆ ನಾನು ನಿಮಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಯಾರು ನೀವು ನಮಗೆ ನಾವು ಪ್ರಶ್ನೆ ಹಾಕಿಕೊಳ್ಳುವ. ದೇವನೇ ಹೇಳಿದ್ದಾನೆ, ನಾನು ಎಲ್ಲ ಜೀವಿಗಳ ಉದರದ ಒಳಗಿರುವಂಥ ಜಠರಾಗ್ನಿಯೇ ನಾನು ಅಂತ. ವಿಕ್ರಮಣ್ಣ, ಹೊಟ್ಟೆ ಒಳಗಿರುವಂತಹ ನಿಮ್ಮ ಹೊಟ್ಟೆಯಲ್ಲಿ, ನನ್ನ ಹೊಟ್ಟೆಯಲ್ಲಿ, ಅಧ್ಯಕ್ಷರ ಹೊಟ್ಟೆಯಲ್ಲಿ, ಈ ಅಕ್ಕಂದ್ರ ಹೊಟ್ಟೆ, ಎಲ್ಲರ ಹೊಟ್ಟೆ ಒಳಗಿರುವಂತಹ ಜೀರ್ಣ ಮಾಡುವಂತಹ ಅಗ್ನಿಯೇ ಭಗವಂತ ಅಂತ ಆದ ಮೇಲೆ ನಮಗೆ ಇನ್ನು ಊಟದಲ್ಲಿ, ದೇವಸ್ಥಾನದಲ್ಲಿ ನಮಗೆ ಏನಾರು ಇದರಲ್ಲಿ ವ್ಯತ್ಯಾಸಗಳು, ಭೇದಗಳು ಬೇಕಾ? ಪ್ರಶ್ನೆ ನಿಮಗೆ ಹಾಕಿಕೊಳ್ಳಿ. ಸ್ನೇಹಿತರೆ, ನಾನು ದೊಡ್ಡ ದೊಡ್ಡ ಎಂಥ ಸಿದ್ಧಾಂತವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ತಲೆ ಮೇಲೆ ಹಾರಿ ಹೋಗೋ ವಿಚಾರವನ್ನು ಹೇಳುವುದಿಲ್ಲ, ಕಾಲಡೆಗೆ ತೂರಿಕೊಂಡು ಹೋಗುವಂಥ ವಿಚಾರಗಳನ್ನು ಹೇಳುವುದಿಲ್ಲ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.